Myself, Jostro Mehdi. I work as a physics faculty at Excel PU College, Guru and Kire. Also, I work here as a NDA coordinator. So, NDA, we all heard about NDA National Defense Academy. So, after PUC, after PU education, ನಮ್ಮ ಮಕ್ಕಳಿಗೆ those who are interested to join in the armed forces as a officer post ಆಗಿ ಜಾಯಿನ್ ಆಗಲಿಕ್ಕೆ ಇಂಟ್ರೆಸ್ಟೆಡ್ ಇರುವಂಥ ಮಕ್ಕಳಿಗೆ ಒಂದು ಉತ್ತಮ ಅವಕಾಶ, ಅದು NDA ಎಕ್ಸಾಮಿನೇಷನ್. ತುಂಬ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗಳು PUC ನಂತರ ಮಕ್ಕಳಿಗೆ ಬರೀಬೋದು. ಅದರಲ್ಲಿ ಒನ್ ಆಫ್ ದಿ ಬೆಸ್ಟ್ ಆಪರ್ಚುನಿಟಿ ಟು ಜಾಯಿನ್ ಆರ್ಮ್ಡ್ ಫೋರ್ಸಸ್, ದಟ್ ಈಸ್ ಥ್ರೂ NDA. ಸೊ ಬೇಸಿಕಲಿ ದಿಸ್ ಎಕ್ಸಾಮಿನೇಷನ್ ಇಸ್ ಕಂಡಕ್ಟೆಡ್ ಬೈ UPSC. ಸೊ ನಮಗೆಲ್ಲರಿಗೂ UPSC ಅಂದರೆ ಗೊತ್ತಿದೆ. UPSC ಬೋರ್ಡ್ ಸೇಮ್ IAS ಅಥವಾ IPS ಏನು ಬೋರ್ಡ್ಸ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ, ಸೇಮ್ ಬೋರ್ಡ್ ಅವರು NDA ಅನ್ನು ಕೂಡ NDA ಎಕ್ಸಾಮಿನೇಷನನ್ನು ಕೂಡ ಕಂಡಕ್ಟ್ ಮಾಡ್ತಾರೆ. ಸೊ ಎವ್ರಿ ಇಯರ್ ಟ್ವೈಸ್ ದೇ ವಿಲ್ ಕಂಡಕ್ಟ್ ದಿಸ್ ಟೆಸ್ಟ್. ಸೊ ಎಕ್ಸ್ಕ್ಲೂಸಿವ್ಲಿ ಫಾರ್ PU ಸ್ಟೂಡೆಂಟ್ಸ್, ದೋಸು PUCಯಲ್ಲೂ ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ಕಂಡಕ್ಟ್ ಮಾಡುವಂಥ ಎಕ್ಸಾಮ್ಸ್ ಇದು. ನಮ್ಮಲ್ಲಿ ಎಸ್ಪೆಷಲಿ ಎಕ್ಸೆಲ್ PU ಕಾಲೇಜಲ್ಲಿ NDAಗೆ ನಾವು ಒಂದು ಸಪ್ರೇಟ್ ಬ್ಯಾಚಸನ್ನು ಮಾಡಿಬಿಟ್ಟು ಅಲ್ಲಿ ಅವರಿಗೆ ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ. ಸೊ ಮ್ಯಾಥ್ಸ್ ಒಂದು ಸಪ್ರೇಟ್ ಪೇಪರ್ ಆಗಿರೋದ್ರಿಂದ ಅದಕ್ಕೆ ಎಕ್ಸ್ಟ್ರಾ ಕ್ಲಾಸಸ್ಗಳು ಬೇಕಾಗಿರುತ್ತೆ, ಅದಕ್ಕೆ ಎಕ್ಸ್ಟ್ರಾ ಅಡಿಷ್ನಲ್ ಟೆಸ್ಟ್ಗಳು ಬೇಕಾಗಿರ್ತವೆ, ಅದಕ್ಕೆ ಎಕ್ಸ್ಟ್ರಾ ಗೈಡೆನ್ಸ್ ಬೇಕಾಗುತ್ತೆ. ನಮ್ಮಲ್ಲಿ ಎಕ್ಸೆಲ್ PU ಕಾಲೇಜಲ್ಲಿ ಸಪ್ರೇಟಾಗಿ NDA ಬ್ಯಾಚ್ಗಳು ಇರೋದ್ರಿಂದ ಈ ಬ್ಯಾಚ್ಗಳಲ್ಲಿ ಮ್ಯಾಥ್ಸ್ ಕ್ಲಾಸಸ್ಗಳನ್ನು ನಾವು ಜಾಸ್ತಿ ಕಂಡಕ್ಟ್ ಮಾಡ್ತೇವೆ, ಎಕ್ಸ್ಟ್ರಾ ಕ್ಲಾಸಸ್ ಪ್ರೊವೈಡ್ ಮಾಡ್ತೇವೆ. ಸೊ ಬೀಯಿಂಗ್ ಅ ಸೈನ್ಸ್ ಸ್ಟೂಡೆಂಟಿಗೆ ಪಾಲಿಟಿ ಬಗ್ಗೆ, ಹಿಸ್ಟ್ರಿ ಬಗ್ಗೆ, ಜಿಯೋಗ್ರಫಿ ಬಗ್ಗೆ ಅಥವಾ ಡೈಲಿ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡುವಂಥದ್ದು ಅಥವಾ GK ಕಲೆಕ್ಟ್ ಮಾಡುವಂಥದ್ದು ಇಟ್ಸ್ ಕ್ವೈಟ್ ಡಿಫಿಕಲ್ಟ್. ಸೊ ಇಲ್ಲಿ NDA ಸ್ಪೆಷಲ್ ಬ್ಯಾಚ್ಗಳಲ್ಲಿ ನಾವು ಡೈಲಿ ಬೇಸಿಸಲ್ಲಿ ನ್ಯೂಸ್ ಪೇಪರ್ಸ್ಗಳನ್ನು ಪ್ರೊವೈಡ್ ಮಾಡೋದಾಗಿರ್ಬೋದು, ಅಥವಾ ಅದಕ್ಕೆ ಅಂತಲೇ ಎಕ್ಸ್ಕ್ಲೂಸಿವ್ಲಿ ಒಬ್ಬರು ಸ್ಟಾಫ್ ಇರ್ತಾರೆ, ಅವರು ಈ ಗ್ಯಾಟ್ ಸಬ್ಜೆಕ್ಟ್ಗಳಾದಂಥ ಜಿಯೋಗ್ರಫಿ, ಹಿಸ್ಟ್ರಿ, ಪಾಲಿಟಿ ಇದರ ಬಗ್ಗೆ ಅಡಿಷ್ನಲ್ ಕ್ಲಾಸಸನ್ನು ನಾವು ಕಂಡಕ್ಟ್ ಮಾಡ್ತಾ ಬರ್ತೇವೆ. ಸೊ ನಮ್ಮ ಕಾಲೇಜಲ್ಲಿ ಎಕ್ಸೆಲ್ PU ಕಾಲೇಜಲ್ಲಿ SSB ಬಗ್ಗೆ ಕೂಡ ನಾವು ಐಡಿಯಾಸ್ಗಳನ್ನು, ಬೇಸಿಕ್ ಐಡಿಯಾ ಅಬೌಟ್ SSB, ಹೌ ಟು ಗೆಟ್ ಸ್ಕ್ರೀನ್ ಇನ್ SSB ಆ್ಯಂಡ್ ಹೌ ಟು ಬಿ ಪ್ರಿಪೇರ್ಡ್ ಫಾರ್ SSB ಆ್ಯಂಡ್ SSB ಇಂಟರ್ವ್ಯೂ ಕ್ವಾಲಿಫೈ. ಒಬ್ಬ ಆಫೀಸರ್ ಆಗಿ ಆರ್ಮ್ಡ್ ಫೋರ್ಸಸ್ಗೆ ಜಾಯ್ನ್ ಆಗಬೇಕು ಅಂದರೆ ಅವನ ಹತ್ರ ಏನೇನು ಕ್ವಾಲಿಟಿ ಬೇಕು, ಏನೇನು ಪರ್ಸ್ನಾಲಿಟಿ ಅವನ ಹತ್ರ ಇರಬೇಕು, ಅದನ್ನು ಓವರಾಲ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡುವಂಥ ಕೆಲಸ ನಾವಿಲ್ಲಿ ಮಾಡ್ತೇವೆ. ದಿಸ್ ಇಸ್ ದ ಹೈಲೈಟ್ ಇಯರ್. ಸೊ ಫ್ರೀ ಆಫ್ ಕಾಸ್ಟಲ್ಲಿ ಎಜುಕೇಷನ್ನು ಮುಗಿಸ್ಬೋದು. ಅಲ್ಲಿ BTech ಆಫರ್ ಮಾಡ್ತಾರೆ, BA ಆಫರ್ ಮಾಡ್ತಾರೆ, BSc ಆಫರ್ ಮಾಡ್ತಾರೆ. ಸೊ ಇಟ್ ಬೇಸ್ಡ್ ಆನ್ ವಿಚ್ ಸ್ಟ್ರೀಮ್ ಯು ಹ್ಯಾವ್ ಸೆಲೆಕ್ಟೆಡ್. ಎಕ್ಸ್ಟ್ರಾ ಅವರಿಗೆ ಕೋಚಿಂಗ್ ಏನು ಫಿಸಿಕಲ್ ಅಥವಾ ಉಳಿದಂಥ ಆ್ಯಕ್ಟಿವಿಟೀಸ್ಗಳು, ಆರ್ಮ್ಡ್ ಸ್ಕಿಲ್ಸ್ ಬಗ್ಗೆ ಕೋಚಿಂಗ್ ಕೊಡ್ತವೆ. ಅದರ ನಂತರ ಅವರಿಗೆ ಒಬ್ಬ ಲೆಫ್ಟಿನೆಂಟ್, ಆರ್ಮಿಯಲ್ಲಾದರೆ ಲೆಫ್ಟಿನೆಂಟ್ ರ್ಯಾಂಕ್ ಜೊತೆಗೆ ಒಬ್ಬ ಆಫೀಸರ್ ಆಗಿ ಡಿಫೆನ್ಸ್ ಸೆಕ್ಟರ್ಗೆ ಜಾಯ್ನ್ ಆಗ್ಬೋದು. ಆಫ್ಟರ್ ದ್ಯಾಟ್ ಡಿಗ್ರಿ ಕೋರ್ಸಸ್ ನಂತರ ಅವರಿಗೆ CDS ಅಂತ ಎಕ್ಸಾಮ್ ಬರುತ್ತೆ, ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್. ಆ ಎಕ್ಸಾಮ್ ಕ್ವಾಲಿಫೈ ಆಗಿ ಹೋಗ್ಬೋದು. FCAT ಎಕ್ಸಾಮ್ಸ್ಗಳು ಬರ್ತವೆ. ಬೇರೆ ಬೇರೆ ಎಂಟ್ರಿಗಳು ನಮಗೆ joinindianarmy.com ಆಫರ್ ಮಾಡ್ತಾರೆ. ಇಫ್ ಯು ಆಸ್ಕ್ ಮೀ ವೈ ವಿ ಶುಡ್ ಚೂಸ್ ಯುವರ್ ಕಾಲೇಜ್ ಮೀನ್ಸ್ ವಿ ಸೇ ದ್ಯಾಟ್ NDAಗೆ ಏನು ಅಡಿಷ್ನಲ್ ಕೋಚಿಂಗ್ ಬೇಕು ಅದನ್ನು ಆ್ಯಡ್ ಮಾಡ್ತೇವೆ. ಅಂದರೆ ಅವರ ಪರ್ ಡೈಲಿ ಶೆಡ್ಯೂಲ್ಗಳನ್ನು ನಾವು ಆ ರೀತಿ ಸೆಟ್ ಮಾಡ್ತೇವೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಡಿಫೆನ್ಸ್ ಫೋರ್ಸಿಗೆ ಜಾಯ್ನ್ ಆಗುವಂಥ ಮಕ್ಕಳಿಗೆ ಏನು ಸ್ಟ್ರೆಂಥನಿಂಗ್ ಎಕ್ಸಸೈಸ್ಗಳು ಬೇಕು ಅಥವಾ ಅವರಿಗೆ ಫಿಸಿಕಲಿ ಏನು ಮಿನಿಮಮ್ ರಿಕ್ವೈರ್ಮೆಂಟ್ಸ್ಗಳು ಏನಿರ್ತವೆ, ದ್ಯಾಟ್ ಆಲ್ಸೋ ಅಂದರೆ ಲೈಕ್ ಔಟ್ಡೋರ್ ಆ್ಯಕ್ಟಿವಿಟೀಸ್ ಲೈಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ಗಳು, ಡ್ರಿಲ್ಸ್ಗಳನ್ನು ಈವ್ನಿಂಗ್ ಟೈಮಲ್ಲಿ ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ವಿಲ್ ಕಂಡಕ್ಟ್ ಇಟ್. ಸೊ ಫಾರ್ ದ್ಯಾಟ್ ವಿ ಹ್ಯಾವ್ ಸಪ್ರೇಟ್ ಫ್ಯಾಕಲ್ಟೀಸ್ ಆರ್ ದ ಡಿಫೆನ್ಸ್ ರಿಟೈರ್ಡ್ ಪರ್ಸನ್ಸ್ ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರ ಜೊತೆ ಸೇರಿ ನಾವು ಅವರಿಗೆ ಏನು ಫಿಸಿಕಲ್ ಫಿಟ್ನೆಸ್ಸಿಗೆ ಏನು ಅವರಿಗೆ ಮಿನಿಮಮ್ ರಿಕ್ವೈರ್ಮೆಂಟ್ ಇದೆ ಅದನ್ನು ಕೂಡ ಈವ್ನಿಂಗ್ ಟೈಮಲ್ಲಿ ನಾವು ಪ್ರೊವೈಡ್ ಮಾಡ್ತೇವೆ. NDA students, the most disciplined students in our college and everywhere will keep that decorum. And ಮಕ್ಕಳಿಗೆ, ಸ್ಟೂಡೆಂಟ್ಸಿಗೆ ಎಸ್ಪೆಷಲಿ ಅವರು ಡಿಫೆನ್ಸಿಗೆ, ಆರ್ಮ್ ಫೋರ್ಸಸ್ಗೆ ಜಾಯ್ನ್ ಆಗಬೇಕು ಅಂತ ಹೇಳುವಾಗ ಆ ಒಂದು ಡ್ರೀಮ್ ಇದ್ದದನ್ನು ನಾವು ಡೆಫಿನೆಟ್ಲಿ ಅದನ್ನು ಎಂಕರೇಜ್ ಮಾಡ್ತೇವೆ. ಎಲ್ಲ ರೀತಿಯಲ್ಲಿ, ಎಲ್ಲ ಆಸ್ಪೆಕ್ಟ್ಸಲ್ಲೂ ಅವರಿಗೆ ಯಾವ ರೀತಿ ಮೋಟಿವೇಶನ್ ಮಾಡಬೇಕು, ಯಾವ ರೀತಿ ಎಂಕರೇಜ್ಮೆಂಟ್ ಕೊಡಬೇಕು ಅದನ್ನು ಡೆಫಿನೆಟ್ಲಿ ಕೊಡ್ತೇವೆ. ಸೊ ಅವರ ಒಂದು ಡ್ರೀಮಿಗೆ ವಿಂಗ್ಸನ್ನು ಕಟ್ಟುವಂಥ ಕೆಲಸ ಡೆಫಿನೆಟ್ಲಿ ಎಕ್ಸೆಲ್ ಕಾಲೇಜ್ ವಿಲ್ ಡು. ಆ್ಯಂಡ್ ಅಫ್ಕೋರ್ಸ್ ಈ ಒಂದು ಪ್ರೋಗ್ರಾಮಿಗೆ ನಮ್ಮ ಚೇರ್ಮನ್ ಸರ್ ಆದಂಥ ಸುಮಂತ್ ಸರ್ ತುಂಬ ಸಪೋರ್ಟ್ ಮಾಡ್ತಾರೆ, ಡೆಫಿನೆಟ್ಲಿ ಹೇಳಲೇಬೇಕು. ಸೊ ಬೇರೆ ಕಾಲೇಜುಗಳಿಗಿಂತ
ಯಾಕೆ ನಮ್ಮಲ್ಲಿ NDAಗೆ ಜಾಸ್ತಿ ಅಡ್ಮಿಷನ್ ಬರುತ್ತೆ ಅಥವಾ ಸಪ್ರೇಟ್ ಬ್ಯಾಚಸ್ಗಳು ಯಾಕೆ ಆಗ್ತವೆ ಅಂತ ಹೇಳಿದ್ರೆ ದಟ್ ಈಸ್ ಬಿಕಾಸ್ ಆಫ್ ಅವರ್ ಚೇರ್ಮನ್ಸ್ ಇಂಟ್ರೆಸ್ಟ್ ಟುವರ್ಡ್ಸ್ ದ ಸರ್ವಿಂಗ್ ಕಂಟ್ರಿ. ಅವ್ರ ಮಕ್ಕಳಿಗೆ ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತ ಬರುವಂಥ ಈ ಜನ್ರೇಷನಲ್ಲಿ ಅಂಥ ಇಂಟ್ರೆಸ್ಟ್ ಇರೋ ಮಕ್ಕಳಿಗೆ ಸಪೋರ್ಟ್ ಮಾಡುವಂಥ ಒಂದು ಮೆಂಟಾಲಿಟಿ ಅದು ನಮ್ಮ ಮ್ಯಾನೇಜ್ಮೆಂಟದ್ದು. ಡೆಫಿನೆಟ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ ಸಪೋರ್ಟ್ ಇನ್ ಎವ್ರಿ ಆಸ್ಪೆಕ್ಟ್ಸ್ ಫಾರ್ ದಿಸ್ NDA ಸ್ಟೂಡೆಂಟ್. ಎಕ್ಸಾಮ್ ಕ್ವಾಲಿಫೈಯಿಂಗ್ ಆ್ಯಂಡ್ ಟೇಕಿಂಗ್ ರೆಗ್ಯುಲರ್ ಮಾಕ್ ಟೆಸ್ಟ್ ಆ್ಯಂಡ್ ಮ್ಯಾಥ್ಸನ್ನು ಚೆನ್ನಾಗಿ ಇಂಪ್ರೂವ್ ಮಾಡುವಂಥದ್ದು. ಇಲ್ಲಿ ಫಿಸಿಕ್ಸ್ ಮ್ಯಾಥ್ಸ್ ಆ್ಯಂಡ್ ಜನರಲ್ ನಾಲೆಜ್. ಒಬ್ಬ ಆಫೀಸರ್ ಅಂತ ಹೇಳ್ಬೇಕಾದ್ರೆ ಅವನಿಗೆ ಎಲ್ಲ ಆಸ್ಪೆಕ್ಟ್ಸಲ್ಲೂ ನಾಲೆಜ್ ಇರಬೇಕಾಗತ್ತೆ. ಸೊ ಅಂಥ ಮಕ್ಕಳಿಗೆ ಇಲ್ಲಿ ಈ ಅವಕಾಶವನ್ನು ಯೂಸ್ ಮಾಡ್ಬೋದು. ಸ್ವಲ್ಪ ಎಜುಕೇಷನ್ ಕಡೆಗೆ ಸ್ವಲ್ಪ ನಮಗೆ ಮ್ಯಾಥ್ಸ್ ಸ್ಕಿಲ್ಸ್ ಇರುವ ಮಕ್ಕಳಿಗೆ, ಸ್ವಲ್ಪ ಜಾಸ್ತಿ ಓದುವಂಥ ಸ್ವಲ್ಪ ಜನರಲ್ ನಾಲೆಜ್ ಹೈ ಇರುವಂಥ ಮಕ್ಕಳಿಗೆ ಈ ಒಂದು ಆಪರ್ಚುನಿಟಿಯನ್ನು ಯೂಸ್ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ಲಿಸನಿಂಗ್ ಮೀ. ಥ್ಯಾಂಕ್ ಯು.